ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಕಾಲ್ ಮಾಡ್ತೀನಿ. ಅಖಿಲ, ಯಾರದು ಫೋನು? ಏನಂತೆ? ನಮ್ಮ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಇಂಪಾರ್ಟೆಂಟ್ ಮೀಟಿಂಗ್ಗಳು, ಡೀಲಿಂಗ್ಸು, ಕೆಲವು ಕಾನ್ಫರೆನ್ಸ್ಗಳು ಇದೆಲ್ಲ ಪೆಂಡಿಂಗ್ ಇದೆಯಂತೆ. ಅದು ನಮ್ಮ ಕಂಪನಿಯ CEO ನೋಡ್ಕೋಬೇಕಾಗಿರುವಂಥದ್ದು. ದುಬೈ ಕಾನ್ಕ್ಲೇವ್ಗೇನೋ ಪ್ರೀತುನ ಕಳಿಸಿದ್ದಾಯ್ತು. ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲ, ಅದಕ್ಕೆ ಆನಂದ್ ಫೋನ್ ಮಾಡಿದ್ರು. ಅಖಿಲ, ಈಗಿರೋ ಪರಿಸ್ಥಿತಿನಲ್ಲಿ ಆದಿತ್ಯನ CEO ಆಗಿ ಮುಂದುವರ್ಸೋಕ್ಕೆ ಖಂಡಿತ ಒಪ್ಪಲ್ಲ. ಏನು ಮಾಡೋದು? ಒಂದು ಕೆಲಸ ಮಾಡೋಣವಾ, ನಾನು ಮ್ಯಾನೇಜ್ ಮಾಡೋ ಥರ ಏನಾದರೂ ಮೀಟಿಂಗ್ಸ್ ಇದ್ದರೆ ನಾನು ಅಟೆಂಡ್ ಮಾಡ್ತೀನಿ. ಬೇಡ ರಘು, ಇದು ಒಂದೆರಡು ದಿನದ ಕೆಲಸ ಅಲ್ಲ. ನಾವೀಗ ನೋಡಬೇಕಾಗಿರೋದು ನಮ್ಮ ಕಂಪನಿಯ ಜವಾಬ್ದಾರಿಗಳನ್ನು ತುಂಬ ಅಚ್ಚುಕಟ್ಟಾಗಿ, ರೆಗ್ಯುಲರ್ ಆಗಿ, ಲಾಂಗ್ ಟರ್ಮಲ್ಲಿ ನಿಭಾಯಿಸ್ಕೊಂಡು ಹೋಗುವಂಥವ್ರನ್ನು. ಇಂಥ ಸ್ಟ್ರೆಸ್ಸನ್ನು ನಿಮಗೆ ಕೊಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ಓಕೆ, ಬಟ್ ಬೇರೆ ಯಾರಿದ್ದಾರೆ ಅಂತವರು? ಅಕ್ಕ, ನೀವು ಓಕೆ ಅನ್ನೋದಾದ್ರೆ ನಾನು CEO ಆಗಕ್ಕೆ ಓಕೆ ಅಕ್ಕ. ಯಾಕಕ್ಕ ಏನು ರಿಪ್ಲೈನೇ ಇಲ್ಲ? ಅಂದರೆ ಬೇಡ ಅಂತನಾ? ಅತ್ತೆ, ನನ್ನ ಪ್ರಕಾರ ಈ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಭಾವನ ಬಿಟ್ಟರೆ ನೀವೇ ಪರ್ಫೆಕ್ಟ್ ಪರ್ಸನ್ ಅಂತ ಅನಿಸುತ್ತೆ. ನಾನು ಹೋಗ್ಬೋದಮ್ಮ, ಆದರೆ ನಿನ್ನನ್ನು ಈ ಪರಿಸ್ಥಿತಿಲಿ ಬಿಟ್ಟು ಹೋಗೋಕ್ಕೆ ನಿಜವಾಗ್ಲೂ ನನಗೆ ಮನಸ್ಸಿಲ್ಲ. ಗರ್ಭಿಣಿ ಹುಡುಗಿಗೆ ಮೊದಲು 3 ತಿಂಗಳು ತುಂಬ ಸೂಕ್ಷ್ಮವಾದ ಸಮಯ. ತಾಯಿ ಥರ ಜೊತೆನಲ್ಲೇ ಇದ್ದು ಆರೈಕೆ ಮಾಡಬೇಕಮ್ಮ. ನನಗೀಗ ಕಂಪನಿ ವ್ಯವಹಾರಗಳಿಗಿಂತ ನಿನ್ನ ಯೋಗಕ್ಷೇಮನೇ ಮುಖ್ಯ. ಇದೇ ಮಾತನ್ನ ನನ್ನ ಸೊಸೆ ಪಾರ್ವತಿಗೆ ಹೇಳೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪ, ಪಾರ್ವತಿಗೆ ಆ ಅದೃಷ್ಟ ಇಲ್ಲದೆ ಹೋಯ್ತಲ್ಲ. ರಘು, ಯಾಕೆಲ್ಲರೂ ಆ ಥರ ನೋಡ್ತಾ ಇದ್ದೀರಾ? ಅದೇನೋ ಪಾಪ ಪಾರ್ವತಿ ಅಂತ ಹೇಳಿದ್ರಲ್ಲ ಮಾವ. ನೋಡಿದ್ರ ಅಕ್ಕ, ಮನೆ ಬಿಟ್ಟು ಹೋಗಿರೋ ಪಾರ್ವತಿ ಬಗ್ಗೆ ಭಾವನ್ ಮನಸ್ಸಲ್ಲಿ ಇನ್ನೂ ಯೋಚನೆ ಇದೆ. ನಾವೆಲ್ಲ ಅವಳನ್ನ ಯಾವಾಗಲೂ ಮರ್ತಿದೀವಿ, ಆದರೆ ಭಾವ ಇನ್ನೂ ಮರ್ತೇ ಇಲ್ಲ. ಅಲ್ಲಿಗೆ ಈ ಮನೇಲಿ ಎಲ್ರಿಗಿಂತ ಆ ಪಾರ್ವತಿನೇ ಹೆಚ್ಚಾಗೋದ್ಲು ಭಾವನ್ಗೆ. ನೋಡಿದ್ರ ಅಕ್ಕ? ಯಜಮಾನ್ರೆ, ಈಗ ಹೇಳಿ, ನೀವು ಹಾಕಿರೋ ಗೋರಂಟಿ ಹೇಗಿದೆ? ಹಾಂ, ಸೂಪರ್ ಆಗಿದೆ ಪಾರು. ನಾನು ಇಷ್ಟೊಂದು ಕಾಲ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಯಾಕೆ ಇಷ್ಟು ಬಣ್ಣ ಬಂದಿದೆ ಅಂತ ಗೊತ್ತಾ? ಯಾಕೆ? ಹೆಂಡತಿ ಗಂಡನ್ನ ತುಂಬ ಪ್ರೀತಿಸಿದ್ರೆ, ಹಾಗೆ ಗಂಡನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರೆ ಅಂತೆ ಈ ಥರ ಬಣ್ಣ ಬರೋದು. ಓ, ನಿಜವಾಗ್ಲೂ? ನಿಜವಾಗ್ಲೂ. ಹಾಗಾದರೆ ನೀನನ್ನು ಎಷ್ಟು ಪ್ರೀತಿಸ್ತೀಯ? ಪ್ರೀತಿನ ಮಾತಲ್ಲಿ ವ್ಯಕ್ತಪಡಿಸೋದಕ್ಕಾಗಲ್ಲ ಯಜಮಾನ್ರೆ. ಅಕ್ಕ, ಓ
ಸಾರಿ ಅದು ಅಪ್ಪ ಇವತ್ತು ಮನೆಗೆ ಬರಲ್ವಂತೆ, ನೈಟ್ ಡ್ಯೂಟಿ ಅಂತೆ. ಅದನ್ನ ಹೇಳೋಗೋಣ ಅಂತ ಬಂದೆ, ಸಿಚುಯೇಷನ್ ಸರಿ ಇರಲಿಲ್ಲ. ನೀವು ಕಂಟಿನ್ಯೂ ಮಾಡಿ, ನಾನು ನನ್ನ ಫ್ರೆಂಡ್ ಮನೆಗೆ ಕಂಬೈನ್ ಸ್ಟಡಿ ಮಾಡಕ್ಕೆ ಹೋಗ್ತೀನಿ. ಅಲ್ಲೇ ಚಿಕ್ಕೋನ್ ಥರ ಮಾತಾಡು, ದೊಡ್ಡವನ್ ಥರ ಅಲ್ಲ. ಹಲೋ, ನಾನು ಇವಾಗ ಚಿಕ್ಕವನಲ್ಲ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನನಗೂ ಎಲ್ಲ ಅರ್ಥ ಆಗುತ್ತೆ. ಸರಿ ನೀನು ಎಲ್ಲೂ ಹೋಗೋದು ಬೇಡ, ಒಳಗಡೆ ಹೋಗಿ ಓದ್ಕೊ. ನಾನು ಇಲ್ಲಿ ಓದ್ಕೊಂಡ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕ, ಬಾವಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪಾರು, ನೀನು ಬೇಗ ಹೋಗಿ ರೆಡಿ ಆಗ್ತೀನಿ. ನಾನಿವತ್ತು ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ. ಆಚೆನಾ? ಯಾಕೆ? ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಅದನ್ನು ಹೇಳಿದ್ರೆ ಸರ್ಪ್ರೈಸ್ ಮಿಸ್ ಆಗೋಗುತ್ತೆ. ಹೋಗು, ಬೇಗ ರೆಡಿ ಆಗ್ಬಾ. ಅಲ್ಲ ಯಜಮಾನ್ರೆ, ಇವಾಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಇಂಥ ಸಮಯದಲ್ಲಿ ನಾವು ಹೊರಗಡೆ ಹೋಗ್ಬೇಕಾ? ಹೊರಗೆ ಹೋದರೆ ಅನಾವಶ್ಯಕ ಖರ್ಚು. ಬೇಡ ಯಜಮಾನ್ರೆ. ಆದರೆ ನನಗೆ ಬೇಕು ಅಂತ ಅನ್ನಿಸ್ತಾ ಇದೆ. ನೋಡ್ಪಾರು, ಯಾವಾಗಲೂ ನಾವು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡೋದಕ್ಕಾಗಲ್ಲ. ನೀನೇನು ಯೋಚನೆ ಮಾಡಬೇಡ. ಇವತ್ತಿನ ಅರೇಂಜ್ಮೆಂಟ್ಸು ಗ್ಯಾರಂಟಿ ನಿನಗೆ ಇಷ್ಟ ಆಗುತ್ತೆ. ಬೇಗ ರೆಡಿ ಆಗ್ಬಾ. ಅಲ್ಲ ಯಜಮಾನ್ರೆ, ಅದನ್ನೆಲ್ಲ ಯಾಕೆ? ಇಲ್ಲ ಏನು ಬೇಡ ಪಾರು, ನೀನು ರೆಡಿ ಆಗ್ಬಾ, ನಿನಗೆಲ್ಲ ಗೊತ್ತಾಗುತ್ತೆ. ಗಂಡನ್ ತಲೆ ಕೆಡಿಸಿ ಈ ಮನೆ ಒಡೆದಿರೋ ಪಾರ್ವತಿ ಬಗ್ಗೆ ನಿಮ್ ಮನ್ಸಲ್ಲಿ ಏನ್ ಅಭಿಪ್ರಾಯ ಇದೆ ಅದನ್ನ ಹೇಳಿ ಬಾವ ಮೊದ್ಲು. ಅಷ್ಟಕ್ಕೂ ಅಯ್ಯೋ ಪಾಪ ಅಂತ ಅವಳ ಹೆಸರನ್ನ ಜಪ ಮಾಡ್ತಿದ್ರಿ? ನಿನಗೆ ಉತ್ತರ ಹೇಳಬೇಕಾದ ಅನಿವಾರ್ಯತೆ ನನಗಿಲ್ಲ ದಾಮಿನಿ. ನನಗೆ ಉತ್ತರ ಬೇಡ ಭಾವ, ನಾನು ಕೇಳ್ತಿರೋದು ಅಕ್ಕನ ಪರವಾಗಿ. ಅದು ನಾನು ಏನು ಹೇಳಕ್ ಬಂದೆ ಅಂತಂದ್ರೆ, ಈ ಸಮಯದಲ್ಲಿ ಪಾರ್ವತಿ ಇದ್ದಿದ್ರೆ ಜನನಿನ ಎಷ್ಟು ಚೆನ್ನಾಗಿ ನೋಡ್ಕೋಬೋದಿತ್ತು ಅಂತ. ಇದೇನ್ ಬಾವ, ಊರಿಗೊಬ್ಳೆ ಪದ್ಮಾವತಿ ಅನ್ನೋ ಹಾಗೆ ಇಡೀ ಅರಸನ ಕೋಟೆಗೆ ಆ ಪಾರ್ವತಿ ಒಬ್ಳೆ ಅನ್ನೋ ಥರ ಹೇಳ್ತಿದ್ದೀರಾ? ಬಸ್ರಿ ಹೆಂಗಸನ್ನ ನೋಡ್ಕೊಳ್ಳೋದಕ್ಕೆ ಆ ಪಾರ್ವತಿ ಏನ್ ಡಾಕ್ಟ್ರ ಅಥವಾ 4 ಮಕ್ಕಳು ಹೆತ್ತಿರೋ ಅನುಭವ ಇದೆಯಾ? ಹಾಗಿದ್ಮೇಲೆ ಜನನಿ ಜವಾಬ್ದಾರಿ ಇನ್ ಮುಂದೆ ನೀನೇ ತಗೋ. ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಭಾವ. ಅಕ್ಕನ ನಂಬಿಕೆಗೆ ದ್ರೋಹ ಮಾಡಿರೋರ್ನ ನೆನೆಸ್ಕೊಳ್ಳೋದು ತಪ್ಪು ಅಂತ ಹೇಳ್ದೆ ಅಷ್ಟೇ ಭಾವ. ಹೋಗ್ಲಿ ಬಿಡಿ, ಈಗ ಆ ವಿಷಯದ ಬಗ್ಗೆ ಯಾಕೆ ಚರ್ಚೆ? ಅತ್ತೆ, ಹೀಗೆ ಮಾಡಿದ್ರೆ ಹೇಗೆ? ಹೇಳಮ್ಮ. ನನ್ನನ್ನು ನೋಡ್ಕೊಳ್ಳೋದಕ್ಕೆ ಪ್ರಾಪರ್ ಆಗಿರೋ ನರ್ಸನ್ನ ನೇಮಕ ಮಾಡಿಕೊಂಡ್ರೆ? ವಾವ್, ಸೂಪರ್ ಐಡಿಯಾ ಕಣಮ್ಮ ಜನನಿ. ಅಲ್ಲಮ್ಮ, ನಾವು ಇಷ್ಟೆಲ್ಲ ಜನ ಇದ್ದು ನಿನ್ನ ನೋಡ್ಕೊಳ್ಳೋಕ್ಕೆ ನರ್ಸನ್ನ ಕರೆಸೋದು ಅಂದರೆ ಬೇಕು ಅಂತ ಏನೂ ಇಲ್ಲ ಅತ್ತೆ. ಸಪೋಸ್ ನೀವು ಕೆಲಸದಲ್ಲಿ ಏನಾದರೂ ಬ್ಯುಸಿ ಇದ್ದರೆ ನಾನು ಒಬ್ಬಳೇ ಆರಾಮಾಗೇ ಇರ್ತೀನಿ. ನಿಮ್ಮ ಸಮಾಧಾನಕ್ಕೆ ನರ್ಸ್ನ ಕರ್ಸೋಣ ಅಂತ ಹೇಳಿದೆ ಅಷ್ಟೆ. ಹಾ, ಕರೆಕ್ಟು ಅಕ್ಕ. ಜನನಿ ಹೇಳಿದ್ರಲ್ಲೂ ನ್ಯಾಯ ಇದೆ. ಈಗಿದೆಲ್ಲ ಸರ್ವೇ ಸಾಮಾನ್ಯ ಅಕ್ಕ. ಒಂದೊಳ್ಳೆ ಆಸ್ಪತ್ರೆಯಿಂದ ಒಳ್ಳೆ ನರ್ಸ್ನ ಕರೆಸ್ಬಿಟ್ರೆ ಜನನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಆಗ ನೀವು ಆಫೀಸ್ ಕೆಲಸದ ಮೇಲೆ ಜಾಸ್ತಿ ಗಮನ ಕೊಡ್ಬೋದು. ಹಾಗಂತ ನರ್ಸ್ ಒಬ್ಬಳನ್ನೇ ಬಿಡ್ತೀನಿ ಅಂತಲ್ಲ ಅಕ್ಕ, ನಾನು ಆವಾಗ ಹೋಗಿ ಜನನಿನ ವಿಚಾರಿಸ್ಕೊತಾ ಇರ್ತೀನಿ. ಅಖಿಲ, ದಾಮಿನಿ ಜನನಿ ಹೇಳ್ತಿರೋದು ಸರಿ ಅಂತ ನನಗೂ ಅನಿಸ್ತಾ ಇದೆ. ನೀನು 3 ಹೊತ್ತು ಜನನಿ ಕಡೆ ಗಮನ ಕೊಟ್ಟು ಎಲ್ಲಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋತೀಯನೋ ಅಂತ ನನಗೆ ಆತಂಕ ಆಗ್ತಾ ಇದೆ. ಅದೇ ಜನನಿಗೆ ಅಂತ ಒಂದು ಕೇರ್ ಟೇಕರ್ನ ಫಿಕ್ಸ್ ಮಾಡಿದ್ರೆ ಎಲ್ರಿಗೂ ಸಮಾಧಾನ. ಜೊತೆಗೆ ನೀನು ಮೀಟಿಂಗ್ಸ್ ಅಟೆಂಡ್ ಮಾಡ್ಬೋದು, ಎಲ್ಲರೂ ಅವ್ರವ್ರ ಕೆಲಸಗಳು ಮಾಡಿಕೊಂಡು ಜನನ ಕಡೆನೂ ಗಮನ ಕೊಡ್ಬೋದು. ಯೋಚನೆ ಮಾಡು. ಹೌದು ಅತ್ತೆ, ನನಗೂ ಇದು ಸರಿ ಅನಿಸುತ್ತೆ. ಒಪ್ಕೊಳ್ಳಿ. ಎಷ್ಟು ಅಂತ ಪಾಪ ನೀವೊಬ್ಬರೇ ನನ್ನ ಆರೋಗ್ಯದ ಕಡೆ ಕಾಳಜಿ ವಹಿಸ್ತೀರಾ. ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಲ್ವಾ? ಜೊತೆಗೆ ಈಗ ಪೆಂಡಿಂಗ್ ಉಳ್ಕೊಂಡಿರೋ ಆಫೀಸ್ ಕೆಲಸನೂ ಮಾಡೋದಕ್ಕೆ ನಿಮಗೂ ಸ್ವಲ್ಪ ಟೈಮ್ ಸಿಗುತ್ತೆ. ಸರಿಯಮ್ಮ, ಆದರೆ ಯಾರ್ಯಾರನ್ನೂ ಕರ್ಸಕ್ಕಾಗಲ್ಲ. ಅಕ್ಕ, ಆ ಜವಾಬ್ದಾರಿ ನಂಗೆ ಬಿಟ್ಬಿಡಿ ಅಕ್ಕ. ನಾನು ಕರೆಸ್ತೀನಿ. ಅಳದು ತೂಗಿ ನಮ್ಮ ಜಯ ಥರ ಇರೋ ಸ್ಲಿಮ್ ಆಗಿರೋ ನರ್ಸ್ನೇ ಕರೆಸ್ತೀನಿ. ದಾಮಿನಿ, ನರ್ಸ್ನ ಕರೆಸ್ತಿರೋದು ಇಲ್ಲಿ ಯಾರಿಗೂ ಮದುವೆ ಮಾಡೋಕ್ಕಲ್ಲ, ಜನನಿ ನೋಡ್ಕೊಳ್ಳೋಕ್ಕೆ. ಹಾ,
ಕರೆಕ್ಟ್ ಬಾವ, ನೀವು ಹೇಳೋದು ಕರೆಕ್ಟು. ನೋಡಕ್ ಚೆನ್ನಾಗಿಲ್ದೇ ಇದ್ರೂ ಪರವಾಗಿಲ್ಲ, ಆದರೆ ಜನನಿನ ಚೆನ್ನಾಗಿ ನೋಡ್ಕೋಬೇಕು ಅಂಥವ್ರನ್ನೇ ಹುಡುಕಿಸ್ತೀನಿ. ಇರಿ ಬಾವ, ಏಜೆನ್ಸಿ ನಂಬರ್ನ ಹುಡುಕಿ ಅವ್ರಿಗೆ ಫೋನ್ ಮಾಡಿ ಕರೆಸ್ತೀನಿ. ಅತ್ತೆ, ಪ್ರೀತು ವಿಡಿಯೋ ಕಾಲ್ ಮಾಡ್ತಾ ಇದ್ದಾನೆ. ಮಾತಾಡು ಹೋಗಮ್ಮ. ಇನ್ನೂ ರೆಡಿ ಆಗಿಲ್ವಾ? ಪಾರು ರೆಡಿನಾ? सापा मगा मगा रे गा रे सानी सानी रे गा सानी रे गा सानी सापा मगा मगा रे गा रे सानी रे गा सानी रे गा सानी रे गा सानी रे गा सापा मगा मगा रे गा रे सानी रे गा ಪಾರು, रे गा ಈ ಸೀರೆ ನಾನು ನಿನಗೆ ಫಸ್ಟ್ ಟೈಮ್ ಕೊಡ್ಸಿದ್ರೆ ಅಲ್ವಾ? ಈ ಸೀರೆ ನೀನು ಫಸ್ಟ್ ಟೈಮ್ ಊಟಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಈಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಈ ಸೀರೆ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಪಾರು. ನೀವು ನನ್ನನ್ನು ಮದುವೆ ಆದಮೇಲೆ ತುಂಬ ಬೆಲೆ ಬಾಳೋ ಸೀರೆಗಳನ್ನ ಕೊಡಿಸಿದ್ದೀರಾ. ಆದರೆ ಆ ಎಲ್ಲ ಸೀರೆಗಳಿಗಿಂತ ನನಗೆ ಈ ಸೀರೆನೇ ತುಂಬ ಇಷ್ಟ. ಈ ಸೀರೆ ಈಗಲೂ ಹೊಸ ಸೀರೆ ಅಂತಲೇ ಅನಿಸುತ್ತೆ. ನಾನು ಮೊದಲನೇ ಸಲ ಈ ಸೀರೆನ ಎಷ್ಟು ಖುಷಿಯಿಂದ ಉಟ್ಕೊಂಡಿದ್ನೋ ಈಗಲೂ ಕೂಡ ಅಷ್ಟೇ ಖುಷಿಯಿಂದ ಉಟ್ಕೊಂಡಿದ್ದೀನಿ. ಇವತ್ತು ಪ್ರೇಮಿಗಳ ದಿನ ಪಾರು. ನಮ್ಮಂಥ ಗಂಡ ಹೆಂಡತಿಗೆ ತುಂಬ ವಿಶೇಷವಾದಂಥ ದಿನ. ಈ ದಿನ ನಿನಗೊಂದು ಸೀರೆನೂ ಗಿಫ್ಟ್ ಕೊಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಆದರೆ ನೀನು ಈ ಸೀರೆ ಉಟ್ಕೊಂಬಂದು ಆ ಕೊರಗನ್ನ ನೀಗಿಸ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನು ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಯಜಮಾನ್ರೆ? ಇಂಥ ಒಂದು ದಿನ ನಮ್ಮ ಲೈಫಲ್ಲಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಪಾರು. ಗಂಡನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಗಂಡನ ಬೇಜಾರಾಗಬಾರ್ದು, ಯಾವುದೇ ಕಾರಣಕ್ಕೂ ಅವನ ಗೌರವ ಕಮ್ಮಿ ಆಗಬಾರ್ದು, ಅವನು ಯಾವತ್ತೂ ಲೈಫಲ್ಲಿ ಸೋಲ್ಬಾರ್ದು ಅಂತ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಗುಣನೇ ನಿನ್ನಲ್ಲಿ ನನಗೆ ತುಂಬ ಇಷ್ಟ ಆಗೋದು. ನಿನ್ನೆನ ಹೆಂಡತಿಯಾಗಿ ಪಡ್ಕೊಂಡಿರೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಪಾರು. ಥ್ಯಾಂಕ್ ಯು ಸೋ ಮಚ್. ಆಗಲೇ ಯಾರೋ ಬೇಗ ತಯಾರಾಗು, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಅದ್ರ ಬಗ್ಗೆ ಮಾತೇ ಇಲ್ಲ. ಕರ್ಕೊಂಡು ಹೋಗ್ತೀನಿ ಪಾರು. ಯಜಮಾನ್ರೆ ಕಣ್ಯಾಕೆ ಮುಚ್ಚಿದ್ರಿ? ಎಲ್ಲಿಗೆ? ಬಾ, ಗೊತ್ತಾಗುತ್ತೆ.
ಯಜಮಾನ್ರೆ, ನೀನು ತಯಾರಾಗು, ಹೊರಗಡೆ ಹೋಗೋಣ ಅಂತಂದ್ರಲ್ಲ, ಹೋಟೆಲ್ಗೆಲ್ಲೋ ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಯಾಕೆ ಪಾರು, ನಿನಗಿದಿಷ್ಟ ಆಗಲಿಲ್ವಾ? ಅಯ್ಯೋ, ನಾನೆಲ್ಲ ಹಾಗಂದೆ. ನನಗಿದೆಲ್ಲ ತುಂಬ ಇಷ್ಟ ಆಯಿತು. ನಿನಗಿಷ್ಟ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಬರೀ ಇಷ್ಟ ಅಲ್ಲ, ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಏನು? ಹೇಳ್ತೀನಿ, ಒಂದು ನಿಮಿಷ. ದಾಸವಾಳದ ಗಿಡ? ಯಜಮಾನ್ರೆ, ನಾನು ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಸಂತೋಷನೂ ಆಯಿತು. ಪ್ರೇಮಿಗಳ ದಿನದ ಶುಭಾಶಯಗಳು ಪಾರು. ನಾನು ನಿನ್ನ ಮದುವೆ ಆದಮೇಲೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮಗು ಥರ ಜೋಪಾನವಾಗಿ ಕಾಪಾಡಬೇಕು. ನಿನಗೆ ಕಷ್ಟ ಅಂದರೆ ಏನು ಅಂತ ಗೊತ್ತೇ ಆಗಬಾರ್ದು, ಹಾಗೆ ನಿನ್ನ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ನೀನು ಕಷ್ಟದಲ್ಲಿ ಬದುಕೋ ಥರ ಮಾಡಿಬಿಟ್ಟೆ. ನಿನಗೆ ತುಂಬ ನೋವು ಕೊಟ್ಬಿಟ್ಟೆ. ಆದರೂ ನಿನಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಕಮ್ಮಿ ಆಗಲಿಲ್ಲ. ಮೊದಲು ಎಷ್ಟು ಪ್ರೀತಿಸ್ತಾ ಇದೆಯೋ ಈಗಲೂ ಅಷ್ಟೇ ಪ್ರೀತಿಸ್ತಾ ಇದೆಯಾ. ಕೊನೆಯವರೆಗೂ ನನ್ನ ಹೀಗೆ ಪ್ರೀತಿಸ್ತೀಯ ಅಲ್ವಾ? ಯಾವತ್ತೂ ನಿನ್ನ ಪ್ರೀತಿ ನನ್ನ ಮೇಲೆ ಕಮ್ಮಿ ಆಗಲ್ಲ ಅಲ್ವಾ? ನಾನು ಹಣ್ಣಣ್ಣ ಮುದುಕಿ ಆದರೂ ನಿಮ್ಮನ್ನು ಇದೇ ಥರ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಯಜಮಾನ್ರಿಲ್ಲ ಅಂದರೆ ಈ ಪಾರ್ವತಿ ಇಲ್ಲ. ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗಲ್ಲ ಯಜಮಾನ್ರೆ. Happy Valentine's Day, my dear Akhila. ಥ್ಯಾಂಕ್ ಯು ಸೋ ಮಚ್ ರಘು. ಬೆಳಗ್ನಿಂದ ನೀವು ವಿಶ್ ಮಾಡದೇ ಇರೋದು ನೋಡಿ ನನಗೊಂಥರ ಯೋಚನೆ ಆಗಿಬಿಟ್ಟಿತ್ತು. ಮನೆಗೆ ಮಗು ಬರ್ತಾ ಇದೆ, ಆ ಸಂಭ್ರಮದಲ್ಲಿ ಎಲ್ಲಿ ನಮ್ಮ ಪ್ರೀತಿಯ ಆಚರಣೆ ಬ್ರೇಕ್ ಆಗಿಬಿಡುತ್ತೋ ಅಂತ. ಬಟ್ ಎಂಥ ಸರ್ಪ್ರೈಸ್ ಕೊಟ್ರಿ.
ಇಟ್ಸ್ ಅ ಲವ್ಲಿ ಸರ್ಪ್ರೈಸ್. ನಮ್ಮ ಪ್ರೀತಿ ಅಜರಾಮರ. ನಾವು ಬದುಕಿರೋ ಅಷ್ಟು ದಿನ ನಮ್ಮ ಪ್ರೀತಿಗೆ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಯಾಕಂದರೆ ಪ್ರೀತಿಗೆ ವಯಸ್ಸಿನ ಮಿತಿ ಇರಬಾರ್ದು. ಅದೇ ನಿಜವಾದ ಪ್ರೀತಿ. ನಿಜ ರಘು. ನಮ್ಮ ಮಕ್ಕಳಿಗೂ ಮುಂದೆ ಹುಟ್ಟೋ ಮೊಮ್ಮಕ್ಕಳಿಗೂ ನಮ್ಮ ಪ್ರೀತಿ ಮಾದರಿಯಾಗಿರಬೇಕು. ಜನನಿಗೇನಾದರೂ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತೆ ಅಂತ ಡಾಕ್ಟ್ರ್ ಹೇಳಿದಾರ ರಘು? ನೀವಲ್ಲ, ಯಾಕೆ? ಮತ್ತೆ ನಮ್ಮ ಪ್ರೀತಿ ನಮ್ಮ ಮೊಮ್ಮಕ್ಕಳಿಗೂ ಮಾದರಿಯಾಗಿರ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ.